ನಮಸ್ತೆ, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಸಾನ್ವಿತಾ ಪೂಜಾರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಜನ ಕೇಳ್ತಿದ್ರು ನಂದು ತಲೆಗೆ ಯಾವ ಎಣ್ಣೆ ಹಾಕುದು ಅಂತ ಹೇಳಿ, ಮತ್ತೆ ಎಣ್ಣೆಗೆ ಏನೆಲ್ಲ ಹಾಕ್ತೀರಾ ಅಂತ ಹೇಳಿ ಕೇಳ್ತಾ ಇದ್ರು ತುಂಬಾ ಜನ. ಅದಕ್ಕೆ ಇವತ್ತು ನಾನು ಅದ್ರದ್ದು ವಿಡಿಯೋ ಮಾಡಿ ಹಾಕುವ ಅಂತ ಹೇಳಿ ಬಂದಿದ್ದೇನೆ. ನಿಮ್ ಕೆಲವರಿಗೆಲ್ಲ ಹೆಣ್ಣು ಮಕ್ಳಿಗೆ ಯೂಸ್ ಆಗ್ಬಹುದು. ಬನ್ನಿ ನೋಡುವ ಹೇಗೆ ಮಾಡುದು ಅಂತ ಹೇಳಿ. ನನ್ನ ವಿಡಿಯೋ ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಅಂತ ಹೇಳ್ತೇನೆ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ವಿಡಿಯೋ ನೋಡಿ ಹಾಗೆ ಕಮೆಂಟ್ ಮಾಡಿ. ಬನ್ನಿ ಫುಲ್ ವಿಡಿಯೋ ನೋಡ್ಕೊಂಡ್ ಬರುವ. ಎಂತ ನಿಂಗೆಂತ ಬೇಕು? ಇದೆಂತ ಮಾಡ್ತಿರೋದು ಅಂತ ನೋಡ್ತಿದ್ಯಾ? ಇದು ದಾಸವಾಳ ಎಲೆ ಕುಯ್ತಾ ಇದೆ. ಎಂತಕ್ಕಂತಂದ್ರೆ ತಲೆಗೆ ಹಾಕ್ಲಿಕ್ಕೆ ಎಣ್ಣೆ ಖಾಲಿ ಆಗಿದೆ. ಅದಕ್ಕೆ ಬೇಕಾ? ನಿಂಗೆ ಬೇಕಾ ಎಣ್ಣೆ? ಅದೇ ಕೂದಲು ಹೋಗಿದೆ ಅಂತ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಕೊಡ್ಲಿ. ಕಾಡಲ್ಲಿ ಸೊಪ್ಪು ನಿಂಗೆ ಅಲ್ಲ ಮಗ. ದಾಸವಾಳ ಕುಯ್ಕೊಳ್ಳುವ. ಮತ್ತೆ ಇದು ದಾಸವಾಳ ಮೈಸೂರು ಕೋಕ್ ಹೇಳ್ಬೇಕು. ಮೈಸೂರು ಶ್ರೀ ಬಿಳಿ ದಾಸವಾಳದ ಹೂ, ಮತ್ತೆ ಯಾವ ಸಿಗುತ್ತೆ ಅದು ದಾಸವಾಳದ ಹೂ ಸ್ವಲ್ಪ ತಗೊಳ್ತಿದ್ದೇನೆ. ಎಲೆಲ್ಲ ನೀರಲ್ಲಿ ಈ ಸಲ ದಾಸವಾಳದ ಎಲೆ ತೊಳೆಯುವುದೇ ಬೇಡ. ಎಂತ ಹೇಳಿ, ಮಳೆ ಬಂದೆಲ್ಲ ಎಲೆ ಕೂಡ ಉದುರಿ ಹೋಗಿದೆ ಮಳೆಗಂತೂ. ಯಾವ್ದೆಲ್ಲ ಸಿಗುತ್ತದ್ರದ್ದೆಲ್ಲ ಹೂ, ದಾಸವಾಳದ ಹೂ ಕುಯ್ಕೊಂಡು ಹಾಕೊಳ್ಳುದು. ಈಗ ಸ್ವಲ್ಪ ತುಳಸಿ ಗಿಡದ್ದು ಕದ್ರು ಕುಯ್ಕೊಳ್ಳುವ. ಏಯ್, ಕೊಲೆ ಕೊಲೆ ಆಗ್ತದೆ, ಹೋಗಿ ದೂರ ಹೋಗಿ. ಈ ನಮ್ಮ ಮಕ್ಕಳು ಕೂದಲಲ್ಲೇ ಇದ್ರಲ್ಲೇ ಇದೆ. ಅಲವೇರಾ ಅದು ಹೇಳಿಲ್ವಾ, ಬರ್ತಾರೆ ಈಗ ಮಣ ಮಣ ಅಂತೇಳಿ ವಿಡಿಯೋದಲ್ಲಿ ವಾಯ್ಸ್ ಕೊಡ್ತಾರೆ ಅಂತೇಳಿ. ಹಾಗೆ ನಮ್ದು ಒಂದಿರ್ಲಿ, ನಿಮ್ದು ಒಂದಿರ್ಲಿ. ಅಂದು ಒಂಜಿ ಕಮೆಂಟ್ ಮಾಡಿದ್ದೀರಾ ಅಂದ್ ಇಟ್ನೆಟ ಒಂಜಿ ವಿಡಿಯೋಗ ಡವ್ ಬರ್ತೀರಿ ಬರ್ತದೆ. ಶೀ ಗಿಡನೇ ಕಟ್ಟಾಯ್ತು. ಇದು ಮಣ್ಣಲ್ಲಿ ಹಾಕ್ಬೇಕು. ಗಿಡನೇ ಕಟ್ ಮಾಡಿದಿಲ್ಲ ಎಂತೆಲ್ಲ. ಇದನ್ನ ಚೂರು ಇಲ್ಲೇ ಮಣ್ಣಲ್ಲಿ ಹೊಂಡ ತೆಗೆದು ಹಿಂಗೆ ಮಾಡಿದ್ರೆ ಮುಚ್ಚಿದ್ರೆ ಆಯ್ತು. ಒಂದೆರಡು ದಿನ ಅದು ದೇರ್ ಬರ್ತದೆ. ಸಿಂಪಲ್. ನಿಮಗೆ ಬೇಕಾ? ಬೇಕಾ ಎಣ್ಣೆ ಬೇಕಾ ಹೇಳು. ಬೇಡ ಅಂತೆ. ಈಗ ಇದೆಲ್ಲ ಅಲೋವೆರಾ ಎಲ್ಲ ಸ್ವಲ್ಪ ಸಣ್ಣ ಮಾಡಿ ತೊಳ್ಕೊಡುವ. ಮಣ್ಣಲ್ಲಿ ಇದ್ದದ್ದಲ್ಲ, ಇದೆಲ್ಲವನ್ನ ಚಂದ ಮಾಡಿ ತೊಳ್ಕೊಬೇಕೀಗ. ಮಳೆ ನೀರಲ್ಲಿ ಆಲ್ರೆಡಿ ತೊಳೆದಿದೆ, ಆದ್ರೂ ಸ್ವಲ್ಪ ಒಂದ್ಸಲ ನೋಡ್ಕೋಬೇಕಲ್ಲ ಒಳಗೆ ಬಂದ್ಮೇಲೆ. ನಾನು ನಾರ್ಮಲ್ ಎಣ್ಣೆ ಪ್ಯಾಕೆಟ್ದು ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೆ, ಬಾಟಲ್ ಎಣ್ಣೆ ಯಾವುದು ಅಲ್ಲ. ನಿಮಗೆ ಯಾವುದು ಸಿಗ್ತದೆ ಅದನ್ನ ಯೂಸ್ ಮಾಡ್ಕೋಬಹುದು. ಬನ್ನಿ ಎಣ್ಣೆ ಕಾಯಿಸುವ. ಯಾವಾಗಲೂ ಪಾತ್ರೆನ ತೊಳೆದ್ಮೇಲೆ ಗ್ಯಾಸ್ ಮೇಲೆ ಇಡಬೇಕಾದ್ರೆ ಸ್ವಲ್ಪ ಒರೆಸ್ಕೊಡಿ, ಯಾಕಂದ್ರೆ ಗ್ಯಾಸ್ ಕಡಿಮೆ ಯೂಸ್ ಆಗ್ತದೆ. ನೀರು ಹೀರ್ಕೊಳ್ಳಿಕ್ಕೆ ತುಂಬ ಹೊತ್ತು ತಗೊಳ್ತದೆ ಇಲ್ಲಾಂದ್ರೆ ಗ್ಯಾಸ್. ಸರಿ ಕಾಯ್ದಿದೆ ಅಂತ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಚಟ್ಪಟ್ ಚಟ್ಪಟ್ ಅಂತ ಎಣ್ಣೆ ಹಾಲಿದ್ರೆ ಮುಖಕ್ಕೆ. ಎಣ್ಣೆ ಫುಲ್ಲು ಕಾದಿದೆ ಅಂತ ನೋಡ್ಕೊಂಡ್ಮೇಲೆ ಫಸ್ಟಿಗೆ ದಾಸವಾಳ ಎಲೆ ಹಾಕುವ. ನಿಮಗೆ ಈ ತರದ ಐಟಮ್, ಇದರಲ್ಲಿ ನಾನು ಬಳಸಿರೋ ಐಟಮ್ ನಿಮಗೆ ಸುಲಭವಾಗಿ ಮನೆಯಲ್ಲಿ ಸಿಗ್ತದೆ. ಏನು ಅಂಗಡಿಗೆಲ್ಲ ಹೋಗಿ ಅಲೋವೆರಾ ಒಂದು ಅಂಗಡಿ ಹೋಗಿ ತರಬೇಕಾಗಿರಬಹುದು, ಇಲ್ಲ ಮನೇಲಿ ನೀವು ನೆಟ್ಕೊಂಡಿದ್ರೆ ಆಗ್ತದೆ. ಸೊ ಸುಲಭ ವಿಧಾನ ಅಂತಾನೆ ಹೇಳ್ತೇನೆ ನಾನು. ನಿಮಗೆ ಗ್ರೋತ್ ಆಗ್ಬೋದು ಅಂತ ಅನ್ಸಿದ್ರೆ ಯೂಸ್ ಮಾಡಿ. ಈಗ ಸ್ವಲ್ಪ ದಾಸವಾಳ ಹೂವನ್ನು ಹಾಕೊಳ್ಳುವ ಅದಕ್ಕೇನೆ.
ಇದು ಕುಂದಾಪುರದಲ್ಲಿ ಉಂಡೆ ಕಡುಬು ಅಂತ ಹೇಳತ್ ನಾವು ಚಿಕ್ಕದಿರ್ಬೇಕಾದ್ರೆ ನಮ್ಮ ಮನೇಲಿ ಏನಾದ್ರು ಈ ತಿಂಡಿ ಮಾಡಿರ್ತಲ್ಲ ದೇವರಾಣಿ ಅಡಿಗೆ ಮನೆ ಬದಿ ಹೋಗ್ತಿರ್ಲಿಲ್ಲ ಇತ್ತು. ಬಟ್ ಎಂತ ಮಾಡುದು, ಈ ಮಂಗಳೂರು ಬದಿಯವರಿಗೆಲ್ಲ ಪುಂಡಿ ಅದೆಂತದ್ದು ಅವ್ರಿಗೆ ಅದೇ ಪ್ರೀತಿ, ಅದೆಂತ ಪ್ರೀತಿ ಅವರಿಗೇ ಗೊತ್ತು. ಅದರ ಫುಲ್ಲು ಕಟ್ ಮಾಡಿಕೊಂಡೆ, ಸ್ವಲ್ಪ ಅದು ಈಸಿ ಆಗ್ತದೆ ಬೇಯುವಾಗ, ಅದಕ್ಕೆ ಹಾಕೊಳ್ಳಿ. ಇವತ್ತಿನ ನನ್ನ ವಿಡಿಯೋ ಕೆಲವು ಹೆಣ್ಣು ಮಕ್ಕಳಿಗೆ ಯೂಸ್ ಆಗ್ಬೋದು ಅಂತ ಅನ್ಕೋತೇನೆ. ಟ್ರೈ ಮಾಡಿ, ರಿಸಲ್ಟಿಗೆ ಸ್ವಲ್ಪ ಟೈಮ್ ಕಾದು ನೋಡಿ ಅಂತ ಹೇಳ್ತೇನೆ ಅಷ್ಟೇ. ಈಗ ಸ್ವಲ್ಪ ತುಳಸಿ ಎಲೆಯನ್ನು ಹಾಕೊಳ್ಳೋ ಹಂಗೇನೆ. ಈಗ ಸ್ವಲ್ಪ ಆಲ್ಮಂಡ್ ಆಯಿಲ್, ಸ್ವಲ್ಪ ಮೆಂತ್ಯ ಹಾಕ್ತಿದ್ದೇನೆ. ಚಂದ ಮಾಡಿ ಕುದಿಸುವ, ಫುಲ್ ಕುದಿಸಿ ಅದೆಲ್ಲ ಎಲೆ ಇದೆಲ್ಲ ಕಪ್ಪಾಗೋ ತನಕ ಕುದಿಸ್ಬೇಕಾಯ್ತಾ. ಎಣ್ಣೆ ಬೇಕಾ? ಎಣ್ಣೆ ಅಲ್ಲಿ ಆರ್ಡರ್ ಕೊಟ್ಟಿದ್ದಾರೆ ಸ್ವೀಟಿ ಮತ್ತೆ ಲಕ್ಕಿ. ಹೌದಾ? ಅವರು ಎಲೆ ಕುಯ್ಯುವಾಗ ಬಂದಿದ್ದಾರೆ, ಅವರಿಗೆ ಎಣ್ಣೆ ಬೇಕು ಅಂತ ಹೇಳಿ ಹೋಗಿದ್ದಾರೆ. ಕೆಲವರು ತುಂಬಾ ವಿಡಿಯೋದಲ್ಲಿ ನೋಡಿರ್ಬೋದು, 3 ತಿಂಗಳಲ್ಲಿ ಇಷ್ಟು ಉದ್ದಾಗ್ತದೆ, 4 ತಿಂಗಳಲ್ಲಿ ಇಷ್ಟು ಉದ್ದಾಗ್ತದೆ ಕೂದಲ್ಗಳಂತ ಹೇಳಿ ಅಲ್ಲ. ಬಟ್ ಅದೆಲ್ಲ ಸುಮ್ಮನೆ ಅಂತ ಹೇಳ್ತೇನೆ. ನಾನಂತೂ ಹಂಗೆ ಹೇಳಿ ಭರವಸೆ ಕೊಡುದಿಲ್ಲ. ಯಾಕಂದ್ರೆ ನಾನು ಇದು ಸಾಧಾರಣ 2 ವರ್ಷದಿಂದ ಯೂಸ್ ಮಾಡ್ತಿದ್ದೇನೆ. 2 ವರ್ಷದ ನಂದು ಹೇರ್ ಗ್ರೋತ್ ಇದು. ಯಾವುದು ಕೂಡ ಎಣ್ಣೆ ಹಾಕಿ ಕೂಡಲೇ 4 ದಿನದಲ್ಲಿಯೋ 4 ತಿಂಗಳಲ್ಲಿಯೋ ಗ್ರೋತ್ ಆಗುತ್ತೆ ಅಂತ ಹೇಳಿ ನಾವು ನಂಬಲಿಕ್ಕೆ ಆಗುದಿಲ್ಲ. ಸೊ ಲಾಂಗ್ ಟರ್ಮ್ ಯೂಸ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಸಿಗೋದು ನಮಗೆ, ಯಾವುದೇ ಎಣ್ಣೆ ಶಾಂಪು ಯಾವುದೇ ಆದ್ರೂ ಕೂಡ. ನೋಡಿ ಎಷ್ಟು ಕಪ್ಪಾಗಿದೆ ಇದು. ಇಷ್ಟು ಕಪ್ಪಾದ್ರೆ ಅದು ಮೀನ್ಸ್ ಅದ್ರಲ್ಲಿ ಏನು ನೀರ್ ಪಾಸೆ ಇರ್ತದೆ ಅದೆಲ್ಲ ಹೋಗಿರ್ತದೆ ಅಂತ ಅರ್ಥ. ಚೆನ್ನಾಗಿ ಕಾಯ್ದಿರ್ತದೆ, ಹಸಿ ಹಸಿ ಯಾವುದು ಉಳ್ಕೊಂಡಿರುವುದಿಲ್ಲ. ಅದಕ್ಕೆ ಇಷ್ಟು ಕಪ್ಪಾಗುವ ತನಕ ಕೂಡ ಕಾಯಿಸ್ಕೊಳ್ಳಿ, ಆಯ್ತಾ. ಇವಾಗ ಇನ್ನೊಂದು ಪಾತ್ರೆ ಹಾಕೊಳ್ಳುವ. ಯಾಕಂದ್ರೆ ಇವಾಗೆಲ್ಲ ಬಿಸಿಯಾದದ್ದು ಕರಂಚಿದ್ದು ಕಸ ಆಗಿರ್ತದಲ್ಲ, ಇನ್ನೊಂದು ಹಾಕೊಳ್ಳುವ. ಖಾಲಿ ಎಣ್ಣೆ ಕೊಟ್ಟು ಮೊನ್ನೆ ತನಕ ಈ ಕಾಯಿಸಿದ ಎಣ್ಣೆ ಇತ್ತು, 1 ತಿಂಗಳಾಯ್ತು ಖಾಲಿ ಆಯ್ತು. ಸೊ ಈಗ ಹೊಸ ಎಣ್ಣೆ. ಹೊಸ ಅಲವೇರಾ ಎಣ್ಣೆ ರೆಡಿ ಆಯ್ತು. ಈಗ ಇನ್ನು ಯೂಸ್ ಮಾಡ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.